ಬಹಳಷ್ಟು ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ನಿಮ್ಗೆಲ್ಲ ಕೂಡ ಸ್ಥಳೀಯ ಸಂಸ್ಥೆಗಳು ಕೂಡ ನೀವು ಟಿಕೆಟ್ ಸಿಗುತ್ತೋ ಬಿಡುತ್ತೋ ನಿಮ್ಮ ಬೆಂಬಲಿಗರನ್ನು ಬಿಟ್ಟು ನೀವು ಸಿದ್ದರಾಮಯ್ಯ ಸಲುವಾಗಿ ನೀವೆಲ್ಲರೂ ಕೂಡ ಅವ್ರ ಬೆನ್ನೆಲುಬು ನಿಂತ್ಕೊಂಡಿದ್ದೀರಿ. ನೀವು ಬಹಳಷ್ಟು ತ್ಯಾಗ ಮಾಡಿದ್ದೀರಿ. ಆ ನಿಮ್ಮ ತ್ಯಾಗಕ್ಕ ಪ್ರತಿಫಲ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ತಲೆ ಎತ್ತಂಗೆ ನಾವು ಧೈರ್ಯವಾಗಿ ಹೇಳ್ತಂತ ಕೆಲಸವನ್ನ ನಮ್ಮ ಮುಖ್ಯಮಂತ್ರಿಗಳು ಕೂಡ ಮಾಡಿದ್ದಾರೆ. ಅದು ಖುಷಿ ಸಂಗತಿ. ಅದ್ರ ಜೊತೆಲಿ ಇವತ್ತೆಲ್ಲರೂ ಕೂಡ ಬಂದಿದೆ. ನಮ್ದು ವಿಷಯ ಇಷ್ಟೇ, ಈಗ ನಾವು ಸಂಖ್ಯೆಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ನಾವು ಅದೀವಿ. ಬಹಳಷ್ಟು ಸಂಖ್ಯೆಯಲ್ಲಿ ಕೆಲವು ಕ್ಷೇತ್ರದಲ್ಲಿಂತೂ ನಿರ್ಣಾಯಕವಾಗಿದೆ. ಆದ್ರೆ ಈ ದಿವಸ ಏನಾಗ್ತಾ ಇತ್ತು, ಎಲ್ಲರೂ ಕೂಡ ನಮ್ಮ ಸಮಾಜವನ್ನ ನಾವು ಬೆಂಬಲಿಸಿದ್ದು ಸತ್ಯ, ಕಾಂಗ್ರೆಸ್ ಪಕ್ಷವನ್ನ ಅದು ಸತ್ಯ ಕೂಡ. ನಾವು ಏನ್ ಅನ್ಕೊಂಡಿದ್ವಿ ಅಂದ್ರೆ ಸಿದ್ದರಾಮಯ್ಯ ನೋಡಿ ಕಾಂಗ್ರೆಸ್ ವೋಟ್ ಹಾಕ್ಬಿಡ್ತಾರೆ ಅಂತೇಳಿ ಒಂದು ನಾಮಿನೇಟ್ ಹಾಕಿದ್ರಲ್ಲ, ಜಿಲ್ಲಾ ಪಂಚಾಯತಿ ಕೊಡುವಕ್ಕೆ ಏನೋ ನೋಡ್ತಿದ್ರು, ಬಹಳಷ್ಟು ಟಿಕೆಟ್ ಕೊಡುವಕ್ಕೆ ಕೂಡ ಇವೆಲ್ಲರೂ ವೋಟ್ ಹಾಕ್ತಾರಲ್ಲ ಅಂತೇಳಿ ಅವರು ಕೂಡ ಬೇರೆ ಸಮಾಜವನ್ನು ಓಲೈಕೆ ಮಾಡಿದ್ರೆ ಬಿಸಿ ಆಗಿದ್ರು. ಆದ್ರೆ ಈಗ ಆ ಪರಿಸ್ಥಿತಿ ಇಲ್ಲ. ನಮ್ಮ ಸಮಾಜ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಬೆಳೆಯಬೇಕಾದ್ರೆ ನಮಗೂ ಕೂಡ ಕೆಳಮಟ್ಟದಲ್ಲಿ ಕೂಡ ನಮ್ಗೆಲ್ಲ ಕೂಡ ಪ್ರಾತಿನಿಧ್ಯ ಬೇಕಾಗಿದೆ. ಕೆಳಮಟ್ಟದಲ್ಲಿ ಕೂಡ ಪ್ರಾತಿನಿಧ್ಯ ಬೇಕಾಗಿದೆ. ಇವತ್ತು ಅದ್ರ ಜೊತೆಯಲ್ಲಿ ಇವತ್ತು ನೋಡ್ಬೋದು, ಬಹಳಷ್ಟು ನೀವು ಮಂತ್ರಿಮಂಡಲ ವಿಸ್ತರಣೆ ಸಂದರ್ಭದಲ್ಲಿ ಮಂತ್ರಿಮಂಡಲ ಬಹಳಷ್ಟು ಸಮುದಾಯದವರು ಬಹಳಷ್ಟು ಸಂಖ್ಯೆಯಲ್ಲಿ ಆಗ್ತಾರೆ. ನಾವು ಸುಮಾರು 45 ಲಕ್ಷ ಜನ ನಾವು ಈ ರಾಜ್ಯದಲ್ಲಿ ನಮ್ಮ ಸಮಾಜ ಇದೆ. ಆಗ ನಮ್ಮ ಬರೀ ಎರಡೇ ಕೊಡ್ತಾರೆ. ಆದ್ರೆ ನಾವು ಮೊನ್ನೆ ಕೂಡ ಹೇಳಿದ್ವಿ, ಈ ಸರಿ ಸಾಹೇಬ್ ನೀವು 4 ಸ್ಥಾನಗಳು ಮಂತ್ರಿ ಸ್ಥಾನಗಳು ಒತ್ತಾಯ ಮಾಡಿ ಇಷ್ಟು ಸಮಾಜ ನಿಮ್ಮನ್ನು ನೋಡಿ ಯಾವುದು ಅಪೇಕ್ಷೆ ಪಡ್ಡಾಗಲ್ಲ, ಸಣ್ಣದ್ರಿಂದ ದೊಡ್ಡದ ಮಟ್ಟ ಯಾವ್ದು ಅಪೇಕ್ಷೆ ಪಡ್ತಾ ಇರಲ್ಲ, ನಿಮ್ಮನ್ನು ನೋಡಿ ಬೆಂಬಲಿಸ್ತಾ ಇತ್ತು. ಇವತ್ತು ನೀವು ರಾಜೀನಾಮೆ ಕೊಟ್ಟಿದ್ದೀರಿ, ಕೆಳಗಿಳಿದಿದ್ದೀರಿ, ಆದ್ರೆ ಸಮಾಜಕ್ಕೆ ನೀವು ಪ್ರಾತಿನಿಧ್ಯ ಕೊಡಿಸ್ರಿ ಅನ್ನೋ ಮಾತನ್ನ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಸಮಾಜಕ್ಕೆ ಪ್ರಾತಿನಿಧ್ಯ ಕೊಡಿಸ್ರಿ, ಯಾಕಂದ್ರೆ ನೀವು ತ್ಯಾಗ ಮಾಡಿದ್ರಿ, ಬಹಳಷ್ಟು ಸಂಖ್ಯೆಯಲ್ಲಿ ಬಹಳಷ್ಟು ಜನ ತ್ಯಾಗ ಮಾಡಿದ್ದಾರೆ. ಇವತ್ತು ರಾಘವೇಂದ್ರ ರೆಡ್ಡಿ ಅವರು ಕೂಡ 3 ಬಾರಿ ಶಾಸಕರಾಗಿದ್ರು, ಆದ್ರ ಸಚಿವ ಸ್ಥಾನ ಆಕಾಂಕ್ಷಿಗಳಾಗಿದ್ರು. ಆದ್ರೆ ಸಿಎಂ ಸಾಹೇಬ್ ನಮ್ಮವರೇ ಆದ್ಮೇಲೆ ಆಯ್ತು ಸರಿ ಎರಡೇ ಅವರೊಬ್ರು ಇನ್ನೊಬ್ರಿಗೆ ಮಾತ್ರ ಅವಕಾಶ ಆಯ್ತು, ನೀವು ಮುಖ್ಯಮಂತ್ರಿಗಳಿರಲ್ಲ, ಅದೇ ನಮ್ಗೆ ಖುಷಿ, ನಮ್ಮ ಸಮಾಜಕ್ಕೂ ಖುಷಿ ಅಂತೇಳಿ ಯಾರು ಕೂಡ ನಾವು ಒತ್ತಾಯ ಮಾಡಿರಲಿಲ್ಲ. ಆದ್ರೆ ಈ ಭಾಗ ಕೂಡ ಉತ್ತರ ಕರ್ನಾಟಕ ಕೂಡ MLC ಕೂಡ ಕೊಡಬೇಕಾಗಿತ್ತು. ಅದು ಯಾರಿಗೆ ಕೊಡ್ಲಿ, ಗುರುತಿಸಿ ಸಮಾಜಕ್ಕೆ MLC ಕೊಡ್ಬೇಕಿತ್ತು, ಬೋರ್ಡ್ ಕೊಡ್ಬೇಕಿತ್ತು, ನಾಮಿನೇಟ್ ಕೊಡ್ಬೇಕಿತ್ತು, ನಾಮಿನೇಟ್ ಮಾಡ್ಬೇಕಿತ್ತು. ಇಂಥ ಬಹಳಷ್ಟು ಕೆಲಸವನ್ನ ಮಾಡ್ಬೇಕಾಗಿತ್ತು. ಸ್ವಲ್ಪ ನಮ್ಮವರೇಂತೇಳಿ ಸಾಹೇಬರಂತೇಳಿ ನಮ್ಮವರು ಕೂಡ ಸುಧಾರಿಸ್ಕೊಂಡ್ಬಿಟ್ಟಿದ್ರು. ಯಾರು ಕೂಡ ಬಹಳ ಕೊಟ್ಟಿಲ್ಲ ಅಂದ್ರೂ ಕೂಡ ಆಯ್ತು ಕೂಡ ಇವತ್ತ ಸಿಗ್ತಾವಲ್ಲ ಅಂತೇಳಿ ಸುಧಾರಿಸ್ಕೊಂಡಿದ್ರು. ಈಗ ಆಗಿಲ್ಲ. ಸಮಾಜ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ನಾವು ಗಟ್ಟಿಯಾಗಿದ್ದಾಗ, ನಾವು ಅಧಿಕಾರದಾಗಿದ್ದಾಗ ಕೂಡ ಬೇರೆ ಸಮಾಜ ಕೂಡ ನಮ್ಮ ಜೊತೆ ಬರ್ತಾವ. ಅಧಿಕಾರದ ನಾವು ಅಧಿವಂದ್ರ ಬೇರೆ ಸಮಾಜ ಕೂಡ ನಮ್ಮ ಜೊತೆ ಬರ್ತಾವ. ನಮ್ಮ ಸಮಾಜವನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕಾದ್ರೆ ನಮಗೂ ಒಂದು ಅಧಿಕಾರ ಬೇಕಾಗಿದೆ, ನಮ್ಮವರು ನಾವು ರಕ್ಷಣೆ ಮಾಡಿಕೊಳ್ಬೇಕಾದ್ರೆ. ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಕೂಡ 10 ಜಿಲ್ಲೆಯಲ್ಲಿ ಕೂಡ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಸಮಾಜ ಮುಖಂಡರನ್ನು ಕರೆದಿದ್ವಿ. ಬರೀ ಇದರಲ್ಲಿ ಒಂದು ಮೊದಲನೇದಾಗಿ ರಾಘವೇಂದ್ರ ರೆಡ್ಡಿ ಅವರನ್ನ ಮಂತ್ರಿ ಮಾಡಿರೋದು ಒಂದು ಬೇಡಿಕೆ ಇತ್ತು. ಅದ್ರ ಜೊತೆಯಲ್ಲಿ ಖುಷಿ ಸಂಗತಿ ಅಂದ್ರೆ ಎಲ್ಲರೂ ಕೂಡ ನಾವು ಒಗ್ಗಟ್ಟಿಂದ ಇರಬೇಕು ಮುಂದೆ. ಆ ಉದ್ದೇಶಕ್ಕೆ ಎಲ್ಲರನ್ನು ಮುಖಂಡರು ಕರೆದಿದ್ವಿ. ಮುಂದಿನ ದಿನ ಕೂಡ ಇವತ್ತು ನಾವು ಪ್ರಯತ್ನ ಖಂಡಿತವಾಗಿ ಮಾಡೋಣ, ಪ್ರಯತ್ನ ಯಶಸ್ವಿಯಾಗುತ್ತೆ ಅನ್ನೋ ವಿಶ್ವಾಸ ಇಟ್ಕೊಳ್ಳೋಣ. ಅದ್ರ ಜೊತೆಯಲ್ಲಿ ಕೂಡ ಸಮಾಜ ಕೂಡ ಹೀಗೆ ಸಂಘಟನೆ ಇಟ್ಕೊಳ್ಳೋಣ. ನಾವು ಒಗ್ಗಟ್ಟಿಂದ ಇದ್ದಾಗ ನಮ್ಗೆ ಯಾರಾದ್ರೂ ಸಂಖ್ಯೆ ನಮ್ದು ದೊಡ್ಡದಿತ್ತು, ಆದ್ರೆ ಯಾವಾಗ ನಾವು ಸಂಘಟಿತರಾಗ್ತೀವಿ, ಯಾವಾಗ ನಾವು ಸಂಘಟಿತ ಜಯಂತಿಗಳನ್ನು ಪ್ರಾರಂಭ ಮಾಡಿದ್ವಿ. ಜಯಂತಿಗಳನ್ನು ಪ್ರಾರಂಭ ಆದ್ಮೇಲೆ ನಮ್ಮ ಸಂಖ್ಯೆ ಎಷ್ಟೈತಿ ಆ ತಾಲೂಕಿನಂತೆ ನಮ್ಮ ಸಂಖ್ಯೆಗಳು ಗೊತ್ತಾಗ್ತಿದ್ವು. ಅವಾಗ ಜನ ನಮ್ಮನ್ನ ಬೇರೆ ಸಮುದಾಯ ಕೂಡ ಗುರುತಿಸಕತ್ತಿದ್ರು, ರಾಜಕೀಯವಾಗಿ ಗುರುತಿಸಕತ್ತಿದ್ರು. ಹಾಗೆ ನಮ್ದು ಯಾವಾಗ ಸಂಘಟನೆ ಗಟ್ಟಿಯಾಗಿರುತ್ತ, ನಾವು ಯಾವಾಗ ಗಟ್ಟಿಯಾಗಿರ್ತೀವಿ ಅವ್ರು ನಮ್ಮನ್ನು ಬೇರೆ ಕೂಡ ಗುರುತಿಸ್ತಾರೆ. ಇವತ್ತು ಸಾಹೇಬರು ಎಲ್ಲ ಅದೊಂದು ಸಾಹೇಬ್ ಶಕ್ತಿ, ಆ ಶಕ್ತಿ ನೋಡಿ ಎಲ್ಲರೂ ಹಾಕ್ಬಿಡ್ತಿದ್ರು. ಆದ್ರೆ ಅವಿಲ್ಲ ಅಂತ ಕೂಡ ಚಂದ್ರ ಹೋಗ್ಬಾರ್ದು, ಹೋದ್ರೆ ಮುಂದಿನ ದಿನ ನಮ್ಗೆ ತೊಂದರೆ ಆಗ್ತಿರೋ ದೃಷ್ಟಿಯಿಂದ ಇವತ್ತು ಎಲ್ಲರನ್ನು ಕೂಡ ಕರೆದಿದ್ವಿ. ದಯವಿಟ್ಟು ಕ್ಷಮೆ ಇರಲಿ, ವೇದಿಕೆ ಸಣ್ಣದೈತಿ,